ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ 134ನೇ ಜನ್ಮದಿನೋತ್ಸವ ಪಾಂಡವಪುರ ಪಟ್ಟಣದ ಹೃದಯ ಭಾಗವಾದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ, ಪುರಸಭೆ ಮತ್ತು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಡಾಕ್ಟರ್ BR ಅಂಬೇಡ್ಕರ್ ಅವರ 134ನೇ ಜನ್ಮದಿನೋತ್ಸವ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಗಣ್ಯರು ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಮಾಡಿದರು. ಪ್ರಗತಿಪರ ಸಂಘಟನೆಯವರು ಒಗ್ಗೂಡಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ತಹಸೀಲ್ದಾರ್ ಸಂತೋಷ್ ಅವರು ಮಾತನಾಡಿ, ಒಂದು ಜಾತಿಗೆ ಮೀಸಲಾಗಿ ಅಂಬೇಡ್ಕರ್ ಜಯಂತಿಯನ್ನು ಆಚರಿಸುವುದು ಅಲ್ಲ, ಎಲ್ಲ ಜನಾಂಗದವರು ಒಗ್ಗೂಡಿ ಆಚರಿಸಬೇಕು. ಅಂಬೇಡ್ಕರ್ ಅವರ ಜಯಂತಿಯನ್ನು ಏಪ್ರಿಲ್ 14ರಂದು ಆಚರಿಸಲೇಬೇಕು ಎಂದೇನಿಲ್ಲ. ಎಲ್ಲ ಜನಾಂಗಕ್ಕೂ ಸಮನಾದ ಮೀಸಲಾತಿಯನ್ನು ಕೊಟ್ಟಿರುವಂತಹ ಆ ಪುಣ್ಯಾತ್ಮನ ಪ್ರತಿದಿನವೂ ಅವರ ಜಯಂತಿಯನ್ನು ಆಚರಿಸಬಹುದು ಎಂದರು. ಹಾಗೂ ಕಾರ್ಯಕ್ರಮದಲ್ಲಿ ಇಒ ಲೋಕೇಶ್ ಮೂರ್ತಿ, ವೈದ್ಯಾಧಿಕಾರಿ ಅರವಿಂದ್, ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕರಾದ ಪ್ರಭಾಕರ್, ಎಸಿ ಕಚೇರಿಯ ಗ್ರೇಡ್ 2 ತಹಸೀಲ್ದಾರ್ ಪ್ರಕಾಶ್, ಡಾಕ್ಟರ್ ಮಹೇಶ್ ಮುದ್ದೇನಹಳ್ಳಿ ಸೇರಿದಂತೆ ಇನ್ನೂ ಅನೇಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ಒಂದು ಮಹಾನ್ ಮಾನವತಾವಾದಿಗೆ ಎಲ್ಲ ಗಣ್ಯರು ಪುಷ್ಪಾರ್ಚನೆ ಮಾಡುವ ಮೂಲಕ ನಮನವನ್ನು ಸಲ್ಲಿಸಬೇಕು ಅಂತ ಕೋರ್ಕೊಳ್ತೇನೆ. ಈ ಜಯಂತಿಯ ಮೂಲಕ ಅಂಬೇಡ್ಕರನ್ನು ನೆನೆಸ್ಕೊಳ್ಬೇಕು ಅನಿಸ್ತದೆ. ನಾವು ಮಂಗಳನ್ನ ಅಂಗಳಕ್ಕೆ ಕಾಲಿಡುವಂತಹ ಸಂದರ್ಭದಲ್ಲಿಯೂ ಕೂಡ ನಮ್ಮನ್ನು ಜಾತಿ ಅಸಮಾನತೆ ಅನ್ನುವಂಥದ್ದು ಕಿತ್ತು ತಿಂತಾ ಇದೆ. ಈ ಜಾತಿ ಅಸಮಾನತೆ ಭಾರತೀಯ ಸಮಾಜದ ಎಲ್ಲ ಮೂಲೆಗಳನ್ನು ತಲುಪಿ ಇವತ್ತಿಗೂ ನಮ್ಮನ್ನು ಕಾಡ್ತಾ ಇರುವಂತಹ ಸಂದರ್ಭದ ಒಳಗಡೆ ಅದಕ್ಕೆ ಸರಿಯಾಗಿರುವಂತಹ ಮದ್ದನ್ನು ಯಾರಾದರೂ ಈ ದೇಶದಲ್ಲಿ ಕಂಡುಹಿಡಿದಿದ್ರೆ ಅದು ಅಂಬೇಡ್ಕರ್ ಮಾತ್ರ. ಆ ಮದ್ದನ್ನು ಕಂಡುಹಿಡಿಯುವ ಪ್ರಯತ್ನವನ್ನು ಬುದ್ಧನಿಂದ ಹಿಡಿದು ಎಲ್ಲರೂ ಮಾಡಿದ್ದಾರೆ. ಬಟ್ ಅದನ್ನು ಸರಿಯಾದ ರೀತಿಯ ಒಳಗಡೆ ಮದ್ದನ್ನು ಕಂಡುಹಿಡಿದು ಅದನ್ನು ಸಂವಿಧಾನದ ಮೂಲಕ ನಾಶಪಡಿಸೋದಕ್ಕೆ ಪ್ರಯತ್ನ ಮಾಡಿದ್ದು ಡಾಕ್ಟರ್ BR ಅಂಬೇಡ್ಕರ್ ಮಾತ್ರ. ಹಾಗಾಗಿ ಇವತ್ತಿಗೂ ಕೂಡ ನಾವು ಅಂಬೇಡ್ಕರ್ ಅವರನ್ನು ನೆನಪಿಸ್ಕೊಂಡು ಆ ಮೂಲಕ ನಾವು ನಮ್ಮ ಸಮಾಜದ ಗಾಯಗಳಿಗೆ ಮದ್ದನ್ನು ಹುಡುಕುವ ಪ್ರಯತ್ನವನ್ನು ಮಾಡಬೇಕು.